ಸಿಂಹರಾಶಿಯ ಧೈರ್ಯಶಾಲಿ ಮನಸ್ಸುಗಳಿಗೆ ನನ್ನ ಪ್ರೀತಿಯ ನಮಸ್ಕಾರ. ಇವತ್ತು ಜೂಲೈ 15, 2026. ಸೂರ್ಯ ನಿಮ್ಮ ರಾಶಿಯ ಅಧಿಪತಿ. ಆ ಸೂರ್ಯನ ಬೆಳಕಿನಂತೆ ನಿಮ್ಮ ಬದುಕಿಗೂ ಒಂದು ಹೊಸ ಆಶಾಕಿರಣ ಬರ್ತಾ ಇದೆ. ಒಬ್ಬ ವ್ಯಕ್ತಿ ನಿಮ್ಮ ದಾರಿಯಲ್ಲಿ ಸಿಗ್ತಾರೆ. ಆ ವ್ಯಕ್ತಿಯ ನೆರಳಲ್ಲಿ ನಿಮ್ಮ ಆರ್ಥಿಕ ಜಗತ್ತು ಬದಲಾಗುತ್ತೆ. ನಿಮ್ಮ ಹೆಸರಿನ ಮುಂದೆ ಸಂಪತ್ತು ಬಂದು ನಿಲ್ಲುತ್ತೆ. ಆದರೆ ಆ ವ್ಯಕ್ತಿ ಯಾರು ಅಂತ ಈಗ ನಾನು ಹೇಳೋದಿಲ್ಲ, ಯಾಕೆಂದರೆ ಕಾಲದ ಲೆಕ್ಕ ಇನ್ನೂ ಪೂರ್ತಿಯಾಗಿಲ್ಲ. ಅದಕ್ಕಿಂತ ಮೊದಲು ನೀವು ಒಂದು ಸಂಕೇತವನ್ನು ಗುರುತಿಸಬೇಕು. ಇವತ್ತು ಸಂಜೆ ಅಥವಾ ನಾಳೆ ಸಂಜೆ ದಿನ ಮುಗಿದು ಕತ್ತಲು ಹಾಸಿಗೆ ಹಾಕುವ ಹೊತ್ತಿಗೆ ಗಾಳಿ ತಣ್ಣಗಾಗಿ ಪಕ್ಷಿಗಳು ಗೂಡು ಸೇರುವಾಗ ನಿಮ್ಮ ಮನಸ್ಸಲ್ಲಿ ಇದ್ದಕ್ಕಿದ್ದಂತೆ ಒಂದು ಮುಖ ಹೊಳೆಯುತ್ತೆ. ಆ ಮುಖದ ವ್ಯಕ್ತಿಯ ಜೊತೆ ನೀವು ಬಹಳ ದಿನ ಮಾತನಾಡೇ ಇರೋದಿಲ್ಲ. ಬಹುಶಃ ಜಗಳವಾಗಿ ದೂರ ಆಗಿರ್ಬೋದು ಅಥವಾ ಸಮಯದ ಓಟದಲ್ಲಿ ಸಂಪರ್ಕ ತಪ್ಪಿರ್ಬೋದು. ಆದರೆ ಯಾವುದೇ ಕಾರಣ ಇಲ್ಲದೆ ಆ ವ್ಯಕ್ತಿಯ ನೆನಪು ನಿಮ್ಮ ಎದೆಯ ಬಾಗಿಲು ತಟ್ಟುತ್ತೆ. ಆ ತಟ್ಟುವಿಕೆಯನ್ನು ನಿರ್ಲಕ್ಷ್ಯ ಮಾಡಬೇಡಿ. ಅದು ಸಾಮಾನ್ಯ ನೆನಪಲ್ಲ, ಅದು ವಿಶ್ವ ನಿಮಗೆ ಕಳಿಸಿರುವ ಕರೆಗಂಟೆ ಅಂತಲೇ ಹೇಳ್ಬಹುದು. ಆ ಬೆಲ್ಲನ್ನು ನೀವು ಸ್ವಾಗತ ಮಾಡಿದರೆ ನಿಮ್ಮ ಕಥೆಯ ಹೊಸ ಅಧ್ಯಾಯ ಶುರುವಾಗುತ್ತೆ. ಒಂದು ವೇಳೆ ಈ ಅನುಭವ ನಿಮಗೆ ಈಗಾಗಲೇ ಆಗಿದ್ದರೆ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಅದೃಷ್ಟದ ಚಕ್ರಕ್ಕೆ ಈಗಾಗಲೇ ಕೈ ಹಾಕಲಾಗಿದೆ. ಘಟನೆಗಳು ತೆರೆಮರೆಯಲ್ಲಿ ನಿಮ್ಮ ಪರವಾಗಿ ನಡೀತಾ ಇವೆ. ಆದರೆ ದೊಡ್ಡ ದೃಶ್ಯ ಇನ್ನೂ ಪರದೆಯ ಮೇಲೆ ಬಂದಿಲ್ಲ. ನಿಜವಾದ ಕ್ಲೈಮ್ಯಾಕ್ಸ್ ಇನ್ನೂ ಮುಂದಿದೆ. ನಾನು ಇಲ್ಲಿಯವರೆಗೆ ಹೇಳಿದ್ದೆಲ್ಲ ಗುಪ್ತ ಸಂಕೇತಗಳು ಮಾತ್ರ. ಸಂಕೇತಗಳು ನಮಗೆ ಉತ್ತರವನ್ನು ಚಮಚದಲ್ಲಿ ತಿನ್ನಿಸೋದಿಲ್ಲ. ಅವು ಕೇವಲ ದಾರಿ ಇಲ್ಲಿದೆ ಅಂತ ಕೈ ತೋರಿಸುತ್ತೆ. ಆ ದಾರಿಯಲ್ಲಿ ರಾಜನಂತೆ ನಡೆಯುವುದು ಅಥವಾ ಹಿಂಜರಿಯುವುದು ನಿಮ್ಮ ಧೈರ್ಯಕ್ಕೆ ಬಿಟ್ಟಿತ್ತು. ಅದಕ್ಕಾಗಿಯೇ ಒಂದೇ ಯುದ್ಧ ಭೂಮಿಯಲ್ಲಿ ನಿಂತ ಇಬ್ಬರು ಸೈನಿಕರ ಕತೆ ಬೇರೆ ಬೇರೆ ಆಗುತ್ತೆ. ಒಬ್ಬನು ಸಂಕೇತವನ್ನು ಅರ್ಥ ಮಾಡಿಕೊಂಡು ಬಾಣ ಬಿಡ್ತಾನೆ, ಇನ್ನೊಬ್ಬನು ಸಂಶಯದಲ್ಲಿ ನಿಂತು ಬಿಡ್ತಾನೆ. 10 ವರ್ಷದ ನಂತರ ಒಬ್ಬನ ತಲೆಯ ಮೇಲೆ ಕಿರೀಟ ಇರುತ್ತೆ, ಇನ್ನೊಬ್ಬನ ಕೈಯಲ್ಲಿ ಪಶ್ಚಾತ್ತಾಪ ಇರುತ್ತೆ. ಹಾಗಾಗಿ ಈಗ ನೀವು ಮಾಡಬೇಕಾದ ಮೊದಲ ಕೆಲಸ ನಿಮ್ಮ ಮೇಲಿನ ನಂಬಿಕೆಯನ್ನು ಸಿಂಹದಂತೆ ಗರ್ಜಿಸುವಂತೆ ಮಾಡಿಕೊಳ್ಳಿ. ನಿಮ್ಮ ಆಲೋಚನೆಗಳನ್ನು ಸಕಾರಾತ್ಮಕ ಶಕ್ತಿಯಿಂದ ತುಂಬಿಕೊಳ್ಳಿ, ಯಾಕೆಂದರೆ ಸಕಾರಾತ್ಮಕ ಮನಸ್ಸು ಮಾತ್ರ ಕತ್ತಲಲ್ಲಿ ಕೂಡ ದಾರಿ ಕಾಣುತ್ತೆ. ಈಗ ಒಂದು ಕಟು ಸತ್ಯ ಹೇಳ್ತೀನಿ ಕೇಳಿ. ಅದನ್ನು ಕೇಳಲು ನಿಮ್ಮ ಕಿವಿ ಸಿದ್ಧ ಇರಬೇಕು. ಬದುಕು ಬದಲಾಯಿಸುವ ಮಹಾಘಟನೆಗಳು ಯಾವತ್ತೂ ಕೂಡ ಕೆಂಪು ಹಾಸು ಹಾಕಿಕೊಂಡು ವಾದ್ಯ ಸಮೇತ ಬರೋದಿಲ್ಲ. ಅವು ಬಹಳ ಸರಳವಾಗಿ ಬಡವನ ವೇಷದಲ್ಲಿ ಬರುತ್ತೆ. ಕ್ಯಾಂಟೀನಲ್ಲಿ ಚಹಾ ಕುಡಿಬೇಕಾದ್ರೆ ಆದ ಒಂದು ಹರಟೆ ಇರಬಹುದು, ದೇವಸ್ಥಾನದ ಕ್ಯೂನಲ್ಲಿ ನಿಂತಾಗ ಆದ ಒಂದು ಸಣ್ಣ ಪರಿಚಯ ಇರ್ಬೋದು, ಆಟೋದಲ್ಲಿ ಹೋಗಬೇಕಾದ್ರೆ ಡ್ರೈವರ್ ಹೇಳಿದ ಒಂದು ಗಾದೆ ಮಾತು ಇರ್ಬೋದು, ಅಥವಾ ಯಾರೋ ಚಿಕ್ಕ ಮಗು ನಿಮ್ಮನ್ನು ನೋಡಿ ಕೊಟ್ಟ ಒಂದು ನಿಷ್ಕಲ್ಮಶ ನಗು ಇರ್ಬೋದು. ಬಹುತೇಕ ಜನ ಈ ಕ್ಷಣಗಳನ್ನು ಕಸದಂತೆ ತೆಗೆದು ಬಿಸಾಕ್ತಾರೆ. ಆದರೆ ಯಾರ ತಲೆಬರಹವನ್ನು ವಿಧಿ ಚಿನ್ನದ ಹಣೆಬರದಲ್ಲಿ ಬರದೇ ಇದೆಯೋ ಅವರು ಮಾತ್ರ ಆ ಕ್ಷಣವನ್ನು ವಜ್ರ ಅಂತ ಬಾಚಿಕೊಳ್ತಾರೆ. ಬಹುಶಃ ನಿಮ್ಮ ಜೀವನದ ದೊಡ್ಡ ತಿರುವು ಕೂಡ ಇಂತಹ ಒಂದು ಧೂಳಿನ ಕಣದಂತೆ ಇರುತ್ತೆ. ಹಾಗಾಗಿ ಈಗಲೇ ಕೂತ್ಕೊಂಡ್ಬಿಟ್ಟು ಆ ವ್ಯಕ್ತಿ ನನ್ನ ಬಾಸ್ ಇರ್ಬೋದಾ, ನನ್ನ ಸ್ನೇಹಿತ ಇರ್ಬೋದಾ ಅಂತ ತಲೆ ಕೆಡಿಸ್ಕೋಬೇಡಿ. ನಮ್ಮ ಊಹೆಗಳು ಯಾವಾಗಲೂ ಕೂಡ ನಮ್ಮನ್ನು ತಪ್ಪು ನಿಲ್ದಾಣದಲ್ಲಿ ಇಳಿಸುತ್ತೆ. ಸುಮ್ಮನೆ ತಾಳ್ಮೆಯಿಂದ ಕಾಯಿರಿ. ಹಣ್ಣು ಹಣ್ಣಾದಾಗ ತಾನಾಗಿಯೇ ಮರದಿಂದ ಬೀಳುವಂತೆ ಸತ್ಯ ತಾನಾಗಿಯೇ ನಿಮ್ಮ ಮಡಿಲಿಗೆ ಬೀಳುತ್ತೆ. ಈಗ ಸ್ವಲ್ಪ ನಿಮ್ಮ ಹಿಂದಿನ ದಿನಗಳನ್ನು ತಿರುಗಿಸಿ ನೋಡಿ. ಕಳೆದ 2-3 ವರ್ಷದಲ್ಲಿ ನೀವು ಕಂಡ ಅವಮಾನಗಳು, ಅನುಭವಿಸಿದ ನಷ್ಟಗಳು, ಮುರಿದು ಬಿದ್ದ ಕನಸುಗಳು, ಅವೆಲ್ಲ ನಿಮ್ಮನ್ನು ನಾಶ ಮಾಡಲು ಬಂದ ರಾಕ್ಷಸರಲ್ಲ, ಅವೆಲ್ಲ ನಿಮ್ಮನ್ನು ಪಳಗಿಸಲು ಬಂದ ಶಿಕ್ಷಕರು. ಚಿನ್ನವನ್ನು ಬೆಂಕಿಯಲ್ಲಿ ಕರಗಿಸಿದರೆ ಮಾತ್ರ ಅದಕ್ಕೆ ಹೊಳಪು ಬರುತ್ತೆ. ಸಿಂಹವನ್ನು ಪಂಜರದಲ್ಲಿ ಕೂಡಿಟ್ರೆ ಮಾತ್ರ ಅದರ ಗರ್ಜನೆಯ ಬೆಲೆ ಹೆಚ್ಚಾಗುತ್ತೆ. ಹಾಗೆಯೇ ಮನುಷ್ಯನಿಗೆ ಕಷ್ಟ ಬಂದಾಗ ಮಾತ್ರ ಅವನ ನಿಜವಾದ ಶಕ್ತಿ ಹೊರಗೆ ಬರುತ್ತೆ. ಜೀವನ ನಮ್ಮನ್ನು ಕೆಲವೊಮ್ಮೆ ಮಂಡಿಯೂರಿ ಕೂರಿಸುತ್ತೆ. ಯಾಕೆ ಗೊತ್ತಾ? ಮತ್ತೆ ಎದ್ದು ನಿಂತಾಗ ನಾವು ಇನ್ನೂ ಎತ್ತರಕ್ಕೆ ಜಿಗಿಬೇಕು ಅಂತ. ಆದ್ದರಿಂದ ನೀವು ಯಾಕೆ ನನಗೆ ಮಾತ್ರ ಈ ಪರೀಕ್ಷೆ ಅಂತ ಹುಡುಕ್ತಿದ್ರೆ ಅದರ ಉತ್ತರದ ಅರ್ಧ ಭಾಗ ಈಗ ನಿಮಗೆ ಸಿಕ್ಕಿರುತ್ತೆ. ಇನ್ನರ್ಧ ಭಾಗ ಇನ್ನೂ ಗುಪ್ತವಾಗಿದೆ. ಅದು ಬಯಲಾದ ದಿನ ನೀವು ಇದಕ್ಕಾಗಿ ನಾನು ಅತ್ತಿದ್ದೆ ಅಂತ ನೀವೇನಾಗ್ತೀರಾ? ನಿಮ್ಮ ಸುತ್ತಮುತ್ತ ಇರುವ ಜನರನ್ನು ಈಗ ಹೊಸ ದೃಷ್ಟಿಯಿಂದ ನೋಡಿ. ನಿಮ್ಮ ಮನೆಗೆ ದಿನ ಹಾಲು ಹಾಕುವವನು, ನಿಮ್ಮ ಆಫೀಸ್ನ ಲಿಫ್ಟ್ ಮ್ಯಾನ್, ನಿಮ್ಮ ಬೀದಿಯಲ್ಲಿ ಗುಡಿಸುವ ಪೌರ ಕಾರ್ಮಿಕ, ಇವರೆಲ್ಲ ಕೂಡ ಸುಮ್ಮನೆ ನಿಮ್ಮ ಬದುಕಲ್ಲಿ ಬಂದಿಲ್ಲ. ದೇವರ ನಾಟಕದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಡೈಲಾಗ್ ಇದೆ. ಆ ಡೈಲಾಗ್ ಏನು ಎಂಬುದು ಈಗ ನಿಮಗೆ ಪೂರ್ತಿ ಗೊತ್ತಾಗಿಲ್ಲ. ಆದರೆ ನೆನ್ಪಿಡಿ, ಬದಲಾವಣೆ ಸಿಡಿಲಿದಂತೆ ಇದ್ದಕ್ಕಿದ್ದಂತೆ ಬರೋದಿಲ್ಲ. ಅದು ಮುಂಜಾನೆಯಂತೆ ನಿಧಾನವಾಗಿ ಮೂಡುತ್ತೆ. ಆ ಮುಂಜಾವದ ಕೆಂಪು ಈಗಾಗಲೇ ಪೂರ್ವದಲ್ಲಿ ಕಾಣಿಸ್ತಾ ಇದೆ. ಈಗ ಹಣದ ವಿಷಯ. ಸಿಂಹರಾಶಿಯವರು ರಾಜರಂತೆ ಖರ್ಚು ಮಾಡ್ತೀರಿ, ಆದರೆ ಮುಂದಿನ ದಿನಗಳಲ್ಲಿ ರಾಜನಾದವನು ಲೆಕ್ಕಿಗನು ಕೂಡ ಆಗಬೇಕು. 3 ಸೂತ್ರ ನೆನ್ಪಿಡಿ. 1, ತೋರಿಕೆಗೆ ದುಡ್ಡು ಚೆಲ್ಲಬೇಡಿ. 2, ಯಾರೋ ಹೇಳಿದರು ಅಂತ
ಒಳಗೆ ಹಾರಬೇಡಿ, ಅಂದರೆ ಬೇರೆಯವರ ಮಾತು ಕೇಳಿ ಹೂಡಿಕೆ ಮಾಡಬೇಡಿ. 3 ಅರ್ಧಕ್ಕೆ ನಿಂತಿರುವ ನಿಮ್ಮ ಕನಸಿನ ಪ್ರಾಜೆಕ್ಟ್ ಇದ್ದರೆ ಅದಕ್ಕೆ ಮತ್ತೆ ಜೀವ ಕೊಡಿ. ಈ 3 ಮಾಡಿದರೆ ಲಕ್ಷ್ಮಿ ನಿಮ್ಮ ಸಿಂಹಾಸನದ ಪಕ್ಕದಲ್ಲಿ ಬಂದು ಕೂರ್ತಾಳೆ. ಆದರೆ ಕೋಪದಲ್ಲಿ ಅಹಂಕಾರದಲ್ಲಿ ನಿರ್ಧಾರ ತೆಗೆದುಕೊಂಡ್ರೆ ನಿಮ್ಮ ಗರ್ಜನೆಗೆ ಯಾರೂ ಕಿವಿಗೊಡೋದಿಲ್ಲ. ಹಾಗಾಗಿ ದೊಡ್ಡ ಡೀಲ್ ಸೈನ್ ಮಾಡುವ ಮೊದಲು 1 ಗ್ಲಾಸ್ ತಣ್ಣೀರು ಕುಡಿದು 10 ಸಲ ದೀರ್ಘ ಉಸಿರು ತೆಗೆದುಕೊಳ್ಳಿ. ನಂತರ ಪೆನ್ನು ಎತ್ತಿಕೊಳ್ಳಿ. ಈಗ ಸಂಬಂಧಗಳ ಮಾತು. ಸಿಂಹಕ್ಕೆ ಸ್ವಾಭಿಮಾನ ಜಾಸ್ತಿ. ಸಣ್ಣ ಮಾತಿಗೂ ಕೂಡ ರೋಷ ಬರುತ್ತೆ. ಆದರೆ ನೆನ್ಪಿಡಿ, ನಿಮ್ಮ ಕುಟುಂಬ ನಿಮ್ಮ ಹೆಮ್ಮೆಯ ಗುಹೆ ಇದ್ದಂತೆ. ಆ ಗುಹೆಯಲ್ಲಿ ಬೆಂಕಿ ಹಚ್ಕೊಳ್ಬೇಡಿ. ಮನೆಯಲ್ಲಿ ಯಾರ ಜೊತೆಗಾದರೂ ಭಿನ್ನಾಭಿಪ್ರಾಯ ಇತ್ತು ಅಂತಂದರೆ ನೀವೇ ಮೊದಲು ಕರೆದು ಮಾತನಾಡ್ಬಿಡಿ. ಯಾಕೆಂದರೆ ರಾಜ ಕ್ಷಮೆ ಕೇಳಿದರೆ ಅವನ ಗೌರವ ಏನು ಕಡಿಮೆ ಆಗೋದಿಲ್ಲ, ಬದಲಾಗಿ ಹೆಚ್ಚಾಗುತ್ತೆ. ಮುಂದಿನ ದಿನಗಳಲ್ಲಿ ನಿಮ್ಮ ಕುಟುಂಬವೇ ನಿಮ್ಮ ಸೈನ್ಯ. ನಿಮ್ಮನ್ನು ಹೊಗಳುವ ಜನರಿಗಿಂತ ನಿಮ್ಮ ತಪ್ಪನ್ನು ತಿದ್ದುವ ಜನರ ಜೊತೆ ಇರಿ. ಈಗ ನಾನು ಹೇಳುವ ಈ ಕೊನೆಯ ಕೆಲಸವನ್ನು ಚಾಚೂ ತಪ್ಪದೆ ಮಾಡಿ. ಇವತ್ತು ರಾತ್ರಿ ಎಲ್ಲ ಲೈಟ್ ಆಫ್ ಮಾಡಿ ಮಲಗುವ ಮುನ್ನ 5 ನಿಮಿಷ ಕತ್ತಲಲ್ಲಿ ಸುಮ್ಮನೆ ಕೂತ್ಕೊಂಡ್ಬಿಡಿ. ನಿಮ್ಮ ಕಣ್ಮುಚ್ಚಿ ನಿಮ್ಮ ಎದೆಯ ಬಡಿತವನ್ನು ಕೇಳಿಸ್ಕೊಳ್ಳಿ. ನಂತರ ನಿಮ್ಮನ್ನು ನೀವು 3 ಪ್ರಶ್ನೆ ಕೇಳಿ. ಮೊದಲನೇದು, ನನ್ನ ಯಾವ ಅಹಂಕಾರ ನನ್ನ ಏಳಿಗೆಗೆ ಅಡ್ಡಾಗಿದೆ ಅಂತ. ಎರಡನೆಯದು, ನಾನು ಯಾವ ಸಂಬಂಧಕ್ಕೆ ಸಮಯ ಕೊಡದೆ ಒಣಗ್ತಾ ಇದ್ದೇನೆ ಅಂತ. ಮೂರನೆಯದು, ನಾನು ಯಾವ ಧೈರ್ಯದ ನಿರ್ಧಾರವನ್ನು ಭಯದಿಂದ ಮುಂದೂಡ್ತಿದ್ದೇನೆ ಅಂತ. ಈ 3 ಪ್ರಶ್ನೆಗಳಿಗೆ ಉತ್ತರ ನಿಮ್ಮ ಆತ್ಮವೇ ಕೊಡುತ್ತೆ. ಆ ಉತ್ತರವೇ ಇವತ್ತಿನ 30 ಗ್ರಹಗಳು ನಿಮಗೆ ಕತ್ತಿ ಕೊಡ್ಬೋದು, ಆದರೆ ಆ ಕತ್ತಿಯಿಂದ ಹಣ್ಣು ಹಚ್ಚೋದು ಅಥವಾ ಕತ್ತು ಕೊಯ್ಯೋದು ಅದು ನಿಮ್ಮ ಬುದ್ಧಿವಂತಿಕೆ ಬಿಟ್ಟಿದ್ದು. ನೀವು ಸಹನೆಯನ್ನು ಆಭರಣ ಮಾಡಿಕೊಂಡ್ರೆ, ಸತ್ಯವನ್ನು ಕವಚ ಮಾಡಿಕೊಂಡ್ರೆ, ಬುದ್ಧಿವಂತಿಕೆಯನ್ನು ದಾರಿದೀಪ ಮಾಡಿಕೊಂಡ್ರೆ ಕಾಡಿನ ದಾರಿ ಕೂಡ ರಾಜಬೀದಿ ಆಗುತ್ತೆ. ಅದೇ ನೀವು ಆವೇಶದಲ್ಲಿ ಅಬ್ಬರಿಸಿದರೆ, ಅಹಂಕಾರದಲ್ಲಿ ಮೆರೆದರೆ ಸಣ್ಣ ಮುಳ್ಳು ಕೂಡ ನಿಮ್ಮ ಪಾದಕ್ಕೆ ಕಲ್ಲು ಬಂಡೆ ಆಗುತ್ತೆ. ಸಿಂಹರಾಶಿಯವರೇ, ನೀವು ಹುಟ್ಟ ನಾಯಕರು. ನಿಮ್ಮಲ್ಲಿ ಬೆಂಕಿ ಇದೆ, ಬೆಳಕು ಇದೆ, ಅಳುವ ಗುಣ ಇದೆ, ಆಳ ಗುಣ ಕೂಡ ಇದೆ. ಆ ಗುಣವನ್ನು ಒಳ್ಳೆಯದಕ್ಕೆ ಬಳಸಿ ನಿಮ್ಮ ಮನೆಗೆ ಸುಖ, ಶಾಂತಿ, ಐಶ್ವರ್ಯ, ಆರೋಗ್ಯ, ಕೀರ್ತಿ ಬರಲಿ ಅಂತ ಚಾಮುಂಡೇಶ್ವರಿ ದೇವಿಯಲ್ಲಿ ಪ್ರಾರ್ಥಿಸ್ತೀವಿ. ಎಲ್ಲರೂ ಕೂಡ ಜೈ ಚಾಮುಂಡೇಶ್ವರಿ ಅಂತ ಕಮೆಂಟ್ ಮಾಡಿ. ವಿಡಿಯೋಗೆ ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಹೊಸ ಅವಕಾಶಗಳು ನಿಮ್ಮನ್ನು ಅರಸಿ ಬರುತ್ತೆ. ಈ ಮಾತುಗಳು ನಿಮ್ಮ ಎದೆಗೆ ತಟ್ಟಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಕಮೆಂಟಲ್ಲಿ ಭಕ್ತಿಯಿಂದ ಜೈ ಮಹಾಲಕ್ಷ್ಮಿ ಅಂತ ಬರೆದು ಹೋಗಿ. ನಿಮ್ಮ ಸಕಾರಾತ್ಮಕ ಶಕ್ತಿ ಇಡೀ ವಿಶ್ವವನ್ನು ನಿಮ್ಮ ಕಡೆಗೆ ಸೆಳೆಯುತ್ತೆ. ಪ್ರತಿ ಹೊಸ ಬೆಳಗು ನಿಮಗೆ ಹೊಸ ಸಿಂಹಾಸನ ತರಲಿ. ದೇವರ ಕೃಪೆ ಸದಾ ನಿಮ್ಮ ಕುಟುಂಬದ ಮೇಲೆ ಇರಲಿ. ಈ ಮಾತಿನಲ್ಲಿ ಒಂದು ವಾಕ್ಯ ಆದರೂ ಕೂಡ ನೀವು ನಿಮ್ಮ ನಡೆನುಡಿಗೆ ಸೇರಿಸಿಕೊಂಡ್ರೆ ಮುಂದಿನ ದಿನಗಳು ನಿಮಗೆ ಯಶಸ್ಸಿನ ಪಥ ಆಗುತ್ತೆ. ಇವತ್ತು ಇದು ವಿಡಿಯೋ ಯಾವುದೋ ಒಂದು ವಿಡಿಯೋ ಅನಿಸ್ಬೋದು, ಆದರೆ 1 ತಿಂಗಳ ನಂತರ ನೀವು ಹಿಂದೆ ತಿರುಗಿ ನೋಡಿದಾಗ ಇವತ್ತು ಕೇಳಿದ ಒಂದು ಎಚ್ಚರಿಕೆ ನಿಮ್ಮನ್ನು ದೊಡ್ಡ ಅಪಮಾನದಿಂದ ಕಾಪಾಡಿದೆ ಅಂತ ನಿಮಗೆ ಅರ್ಥ ಆಗುತ್ತೆ. ಇದೇ ಸಂದೇಶದ ಆತ್ಮ. ಮುಂದಿನ ದಿನಗಳಲ್ಲಿ ನಿಮ್ಮ ತಾಳ್ಮೆ, ನಿಮ್ಮ ಮಾತು, ನಿಮ್ಮ ನಿರ್ಧಾರ 3 ಕೂಡ ಅಗ್ನಿ ಪರೀಕ್ಷೆಗೆ ಒಳಗಾಗುತ್ತೆ. ಆ ಸಮಯದಲ್ಲಿ ನೀವು ನಿಮ್ಮ ಸಿಟ್ಟನ್ನು ಗೆದ್ದರೆ, ಸುಮ್ಮನೆ ಕಿತ್ತಾಟಕ್ಕೆ ಹೋಗದೇ ಇದ್ದರೆ, ಯಾವುದೇ ಒಪ್ಪಂದಕ್ಕೆ ಸಹಿ ಹಾಕುವ ಮೊದಲು 3 ಸಲ ಓದಿದರೆ ಮತ್ತು ನಿಮ್ಮ ಕುಟುಂಬದ ಬೇರನ್ನು ಗಟ್ಟಿ ಹಿಡಿದುಕೊಂಡ್ರೆ, ಯಾವುದೇ ಬಿರುಗಾಳಿ ಬಂದರೂ ಕೂಡ ಅದು ನಿಮ್ಮ ಕೆಸರನ್ನು ಇನ್ನಷ್ಟು ಒಡೆಯುವಂತೆ ಮಾಡಿ ಹೋಗುತ್ತೆ. ಎಲ್ಲಿ ಧರ್ಮ, ನ್ಯಾಯ, ಪರಿಶ್ರಮ ಇರುತ್ತದೋ ಅಲ್ಲಿ ವಿಜಯಲಕ್ಷ್ಮಿ ಶಾಶ್ವತವಾಗಿ ವಾಸಿಸ್ತಾಳೆ. ನಿಮ್ಮ ರಥದ ಸಾರಥಿ ನೀವೇ ಆಗಿರ್ತೀರ. ಬೇರೆಯವರ ಕೂಗಿಗೆ ಕಡಿವಾಣ ಬಿಗಿಬೇಡಿ. ನಿಮ್ಮ ಅಂತಃಕರಣ ಹೇಳಿದಂತೆ ರಥ ಓಡಿಸಿ, ಬೆವರು ಸುರಿಸಿ ದುಡಿರಿ, ಬಲವನ್ನು ಕಾಲನಿಗೆ ಬಿಡಿ. ಇಷ್ಟು ಮಾಡಿದರೆ ಕಾಡಿನ ರಾಜ ಪಟ್ಟ ನಿಮಗೆ ಕಟ್ಟಿಟ್ಟ ಬುತ್ತಿ ಶುಭವಾಗಲಿ.